ವಿಮ್ಮಿ, ನೀನೇನೆ ಇಲ್ಲಿ? ಓ, ನಾನು ಇವತ್ತು ರಜಾ ಹಾಕಿದ್ದೀನಿ ಅಂತ ಅನ್ಕೊಂಡ್ ಬಂದ್ಯಾ? ನೀನ್ ಬಂದಿದ್ ಒಳ್ಳೇದೇ ಆಯ್ತು ಬಿಡು. ನಿನ್ ಹತ್ರ ಸ್ವಲ್ಪ ಮಾತಾಡೋದಿತ್ತು ಕಣೆ. ನನಗೂ ಮಾತಾಡೋದು ತುಂಬಾ ಇದೆ, ಅದಕ್ಕೆ ಬಂದೆ. ಹೌದಾ? ಏನ್ ವಿಷಯ ಹೇಳು. ಇಲ್ಲ, ಮೊದ್ಲು ನೀನೇ ಹೇಳು. ಕೆಲ್ಸದ ವಿಷಯ ವಿಮ್ಮಿ. ನನ್ಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ಇನ್ನೊಂದ್ 2 ಮನೇಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಂಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳೆ. ಸಂಬಳ ಜಾಸ್ತಿ ಕೊಡ್ದಿದ್ರು ಪರವಾಗಿಲ್ವೇ? ಹೇಗಿದ್ರು ಆಂಟಿ ಮನೆ ಕೆಲಸ ಇದೆಯಲ್ಲ, ಅವ್ರು ಒಳ್ಳೆ ಸಂಬಳನೂ ಕೊಡ್ತಾರೆ, ಚೆನ್ನಾಗೂ ನೋಡ್ಕೋತಾರೆ. ಅದ್ರ ಜೊತೆ 1-2 ಕಾಸು ಒಟ್ಟಾದ್ರೆ ನನಗೂ ಅನುಕೂಲ. ಅದಕ್ಕೆ ವಿಮ್ಮಿ, ಅಳ್ತಾ ಇದ್ಯಾ? ಏನಾಯ್ತೆ? ಹಾಗೇನಿಲ್ಲ ಕಣೆ. ನೋಡು, ಸುಳ್ಳು ಹೇಳ್ಬೇಡ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಏನಾಯ್ತು ಹೇಳೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ಮನೇಲಿ ಏನಾದ್ರೂ ಸಮಸ್ಯೆನಾ? ಇರೋ ಸಮಸ್ಯೆನ ಜಾಸ್ತಿ ಆಗಿದೆ ಕಣೆ. ಅಪ್ಪಂಗೆ ಇನ್ನೊಂದು ಕಿಡ್ನಿನು ಫೇಲ್ಯೂರ್ ಆಗಿದೆ ಕಣೆ. ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ವಿಮ್ಮಿ, ಅಳ್ಬೇಡ್ವೆ, ಏನು ಆಗಲ್ಲ. ಇಲ್ಲೋಡು, ನಿನಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನ್ನನ್ನು ಕೇಳು, ಸಂಕೋಚ ಪಟ್ಕೋಬೇಡ. ನಿನ್ ಸಹಾಯ ನನಗ್ ತುಂಬಾ ಮುಖ್ಯ ಮಲ್ಲಿ. ನಾನ್ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ ಅಲ್ವಾ ಮಲ್ಲಿ? ಖಂಡಿತ ಇಲ್ಲ ಅನ್ನಲ್ಲ. ಏನ್ ಮಾಡ್ಬೋದು ಹೇಳು, ನನ್ ಕೈಯಲ್ಲಾದ್ರೆ ಖಂಡಿತ ಮಾಡ್ತೀನಿ. ಆಂಟಿ ಮನೆ ಕೆಲ್ಸನ ಬಿಟ್ಕೊಡು ಮಲ್ಲಿ. ಅಂದ್ರೆ ಇವತ್ತು ನೀನೇ ಮಾಡ್ತೀಯಾ? ಇವತ್ತೊಂದಿನ ಅಲ್ಲ ಕಣೆ, ಪ್ರತಿದಿನ. ಏನ್ ಹೇಳ್ತಾ ಇದ್ಯಾ ವಿಮ್ಮಿ? ಹೌದು ಕಣೆ, ನಿನಗೇನೋ ಎಮರ್ಜೆನ್ಸಿ ಕೆಲ್ಸ ಇದೆ, ಅದಕ್ಕೆ ನೀನ್ ಇನ್ಮೇಲೆ ಕೆಲ್ಸಕ್ ಬರಲ್ಲ ಅಂತ ನಾನೇ ಆಂಟಿ ಹತ್ರ ಹೇಳ್ಬಿಟ್ಟೆ. ಇನ್ ಮುಂದೆ ನಿನ್ ಬದ್ಲಿಗೆ ನಾನೇ ಬರ್ತೀನಿ ಅಂತ ಹೇಳಿದೀನಿ ಕಣೆ. ಅವರು ಆಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಆಂಟಿ ಹತ್ರ ಸುಳ್ಳು ಹೇಳಿದ್ಯಾ? ಅವ್ರದನ್ನ ನಂಬದ್ರಾ? ಹೌದು ಮಲ್ಲಿ, ಅವ್ರು ನಿಂಗೆ ಫೋನ್ ಮಾಡ್ಬೋದು. ಪ್ಲೀಸ್ ಕಣೆ, ಪ್ಲೀಸ್ ಅವ್ರ ಫೋನ್ ನ ರಿಸೀವ್ ಮಾಡ್ಬೇಡ. ನನಗ್ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮಲ್ಲಿ. ಪ್ಲೀಸ್ ಇಲ್ಲ ಅನ್ಬೇಡ. ಅಪ್ಪನ್ ಮಾತ್ರೆಗೆ, ಮನೆ ತಿನ್ಸಿಗೆ ಒಂದಷ್ಟು ಕಾಸಾಗತ್ತೆ ಕಣೆ. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನೀನ್ ಸಹಾಯ ಮಾಡ್ತೀಯ ಅಲ್ವಾ? ಮನೆ ಸಾಲ ಕಂತು ಕಟ್ಟೋಕೆ ಕೊನೆ ಚಾನ್ಸು ಅಂತ ಹೇಳಕ್ ಬಂದೆ. ಈಗ ದುಡ್ಡಿಗೆ ಏನ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡು. ನಾಳೆ ಅಡಿಗೆ ಕೆಲ್ಸಕ್ಕೆ ಅಂತ ಹೋದಾಗ ಅಡ್ವಾನ್ಸ್ ಕೇಳ್ತೀನಿ. ಆ ದುಡ್ಡನ್ನ ಪರ್ಸಲ್ಲಿ ಇಟ್ಟು ಅವ್ರ ಆಫೀಸ್ ಕೊಟ್ಟು ಬರ್ತೀನಿ. ನಿಮ್ಮನೆ ಪರಿಸ್ಥಿತಿ ನೆನ್ಪಾಗ್ತಿದ್ಯಾ ಮಲ್ಲಿ? ನೀನ್ ಎಲ್ಲೇ ಹೋದ್ರು ನಿನಗ್ ಕೆಲ್ಸ ಸಿಗತ್ತೆ. ನಿನ್ ಕೈ ರುಚಿ ನೋಡ್ದವ್ರು 10 ಜನ ಶಿಫಾರಸ್ ಮಾಡ್ತಾರೆ. ಆದ್ರೆ ನನಗ್ ಹಾಗಲ್ಲ ಕಣೆ. ಏನೋ ಲಕ್ಕಲ್ ನನಗೆ ಕೆಲ್ಸ ಸಿಕ್ಕಿದೆ. ಇದೊಂದ್ ಸಹಾಯ ಮಾಡು ಮಲ್ಲಿ. ಆಂಟಿ ತಿಂಗಳಿಗೆ 11,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಪ್ಪನ್ ಮಾತ್ರೆಗೆ, ಮನೆ ದಿನಸಿಗೆ ಎಲ್ಲದಕ್ಕೂ ಸಾಕಾಗತ್ತೆ ಕಣೆ. ಆಂಟಿ ತಿಂಗಳಿಗೆ ಸಂಬಳ ಅಂತ 11,000 ರೂಪಾಯಿನೇ ಕೊಡ್ಬೋದು. ಆದ್ರೆ ವಾರಕ್ಕೊಂದ್ಸಲ ಪೂಜೆ ನೆಪನೋ, ನೆಂಟ್ರು ಬಂದ್ರು ಅನ್ನೋ ನೆಪನೋ 500ರಿಂದ 1,000 ರೂಪಾಯಿ ಸಿಗುತ್ತೆ. ತಿಂಗಳ ಕೊನೆಗೆ 11 ಅಲ್ಲ 15,000 ರೂಪಾಯಿ ಸಿಗುತ್ತೆ. ಪ್ಲೀಸ್ ಕಣೆ, ಇಲ್ಲ ಅನ್ಬೇಡ. ನಿನಗ್ ಕೈ ಮುಗಿತೀನಿ. ಅಪ್ಪನ್ನ ಹುಷಾರಾಗಿ ನೋಡ್ಕೋ.